ನೋಡಿದರೂ ಬಂಗಾರದಂತೆ ಹೊಳೆಯುವ ಭತ್ತದ ತೆನೆ. ಹಬ್ಬದ ವಾತಾವರಣದಲ್ಲಿ ಭತ್ತದ ಕಟಾವು ಕಾರ್ಯದಲ್ಲಿ ತೊಡಗಿಕೊಂಡಿರುವ ಸಾವಿರಾರು ಯುವಜನರು. ಕೃಷಿ ಬದುಕಿನ ಸುಂದರ ಕ್ಷಣಗಳನ್ನು ಪುನಃ ಜೀವಂತವಾಗಿಸುವ ಅಪರೂಪದ ದೃಶ್ಯವನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಉಜಿರೆಯಲ್ಲಿ ಕಾಣಬಹುದು. ಸಾಂಪ್ರದಾಯಿಕ ಶೈಲಿಯ ಉಡುಗೆ, ಕೈಯಲ್ಲಿ ಕತ್ತಿ, ತಲೆಗೆ ಮುಟ್ಟಾಳೆ ಹಾಕಿಕೊಂಡು ಈ ರೀತಿಯಲ್ಲಿ ಕೃಷಿ ಬದುಕನ್ನು ಅನುಭವಿಸುತ್ತಿರುವ ಯುವಕರು. ಕಳೆದ ವರ್ಷ 2024ನೇ ಅಕ್ಟೋಬರ್ 20ನೇ ತಾರೀಕಂದು ಇಲ್ಲಿ ಬೃಹತ್ ನೇಜಿನಾಟಿ ಕಾರ್ಯವನ್ನು ಮಾಡಿದೆ. ಬದುಕು ಕಟ್ಟೋಣ ಬನ್ನಿ ಸೇವಾ ಟ್ರಸ್ಟ್ನ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಯುವ ಜನತೆಯಲ್ಲಿ ಕೃಷಿಯ ಬಗ್ಗೆ ಆಸಕ್ತಿ ಮೂಡಬೇಕು, ಅದಕ್ಕೂ ಹೆಚ್ಚಾಗಿ ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ಆಸಕ್ತಿ ಮೂಡಬೇಕು. ನಮ್ಮ ಏನು ಹಿರಿಯರು ಮಾಡಿಕೊಂಡ ಕೃಷಿ ಏನುಂಟು ಅದು ಉಳಿಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ವಿದ್ಯಾರ್ಥಿಗಳು ಪ್ರಾರಂಭ ಹಂತದಿಂದ ಅಂದರೆ ಬೀಜ ಬಿತ್ತನೆಯಿಂದ ಹಿಡಿದು ನೇಜಿನಾಟಿಯಾಗಿ ಮತ್ತು ಅದು ಭತ್ತವನ್ನು ಕಟಾವು ಮಾಡಿ ಅದನ್ನು ಮಿಲ್ಲಿಗೆ ಹಾಕಿ ಮತ್ತು ಅದರಿಂದ ಅಕ್ಕಿ ಬಂದು ಅದನ್ನು ಮುಡಿ ಆಗುವವರೆಗೆ ನಾವು ವಿದ್ಯಾರ್ಥಿಗಳನ್ನು ಜೊತೆಯಾಗಿಟ್ಟುಕೊಂಡೆ. ಸುಮಾರು STM ಕಾಲೇಜಿನ ಒಂದು 500 ಮಂದಿ ವಿದ್ಯಾರ್ಥಿಗಳು ತಂಡವಾಗಿ ಇದರಲ್ಲಿ ತೊಡಗಿಸಿಕೊಂಡಿರು. ಇವತ್ತು ನಾವು ಬೃಹತ್ ಭತ್ತ ಕಟಾವು ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದು ಸುಮಾರು 1000 ಮಂದಿ ಇದರಲ್ಲಿ ನಾವು ಏಕಕಾಲದಲ್ಲಿ ತೊಡಗಿಸಿಕೊಂಡೆವು. ಕಳೆದ ಸಲ ನಾವು ಅಕ್ಟೋಬರ್ 20ನೇ ತಾರೀಕು ಏನು ನೇಜಿನಾಟಿ ಕಾರ್ಯ ಮಾಡಿದರೆ ಅದರಲ್ಲಿ ನಮಗೆ 750 ಮಂದಿ ತೊಡಗಿಸಿಕೊಂಡಿದ್ದರು. ಅದು ಗೋಲ್ಡನ್ ಬುಕ್ ಆಫ್ ರೆಕಾರ್ಡಿಗೆ ದಾಖಲಾಗಿದೆ. ಈಗ ಜನಗಳು ಯಾರು ಕೃಷಿಗೆ ಸಿಗ್ತಾ ಇಲ್ಲ, ಯಾರು ಅವರ ಮಕ್ಕಳಿದ್ದಾರೆ ಅವರು ಬೆಂಗಳೂರಿನಲ್ಲಿ ಶಿಕ್ಷಣ ಪಡಿತಾ ಇದ್ದಾರೆ ಮತ್ತು ಇಲ್ಲಿ ಗ್ರಾಮೀಣ ತಂದೆ ತಾಯಿ ಇದ್ದರೆ ಅವರಿಗೆ ಯಾರಿಗೂ ಅದನ್ನು ನೋಡಿಕೊಳ್ಳಿಕ್ಕಾಗೋದಿಲ್ಲ. ಆದ ಕಾರಣ ಏನು ಯುವ ಜನತೆ ಉಂಟು, ಯುವ ಜನತೆಯಲ್ಲಿ ಕೃಷಿಯ ಬಗ್ಗೆ ಆಸಕ್ತಿ ಮೂಡಬೇಕು ಅನ್ನೋ ದೃಷ್ಟಿಯಲ್ಲಿ ಇದು ನಾವು ಯುವಸಿರಿ ಎನ್ನುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಭತ್ತ ಕಟಾವಾಯಿತು. ಭತ್ತ ಕಟಾವಾದಿ ಇಲ್ಲಿ ನಾವು ಅನಂತ ಪದ್ಮನಾಭ ದೇವಸ್ಥಾನ ಸನ್ನಿಧಾನಕ್ಕೆ ತಂದಿವೆ. ಈಗ ಭತ್ತವನ್ನು ಬೇರ್ಪಡಿಸುವ ಕೆಲಸವು ಈಗಾಗಲೇ ಆಗ್ತಾ ಉಂಟು. ಅದ ನಂತರ ಭತ್ತವನ್ನು ಮಿಲ್ಲಿಗೆ ಹಾಕಿ ಅದರಿಂದ ಅಕ್ಕಿಯಾಗಿ ಬಂದು ಅದನ್ನು ಮುಡಿ ಮಾಡಿ ಮತ್ತು ಎಲ್ಲ ವಿವಿಧ ದೇವಸ್ಥಾನಗಳಿಗೆ ನೈವೇದ್ಯಕ್ಕೋಸ್ಕರ ಅದು ಅಕ್ಕಿ ಸಮರ್ಪಣೆ ಆಗ್ತದೆ. ನಮಗಿದೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಅಂದರೆ ಈ ಥರ ಇಷ್ಟು ದೊಡ್ಡ ಮಟ್ಟಿನಲ್ಲಿ ಈ ಥರ ಸಹ ಒಂದು ನಮಗೆ ಗದ್ದೆ ನಾಟಿ ಮಾಡ್ಬೋದು ಅಥವಾ ಇದಕ್ಕಿಂತ ಮುಂಚೆ ಗದ್ದೆ ನಾಟಿ ಮತ್ತು ಈಗ ಕಟಾವಿಂದ ಹೇಳುವಾಗ ನಮಗೆ ತುಂಬ ಖುಷಿ ಆಗ್ತುಂಟು. ಯಾಕಂದರೆ ನಾವೇ ನಟ್ಟಂತಹ ಪೈರನ್ನು ನಮಗೀಗ ಕಟಾವು ಮಾಡೋದಂದ್ರೆ ಅಂದರೆ ಎಂತ ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ಇಲ್ಲಿ ಅದು ಒಂದು ಮೊದಲು ಯಾವುದೆಲ್ಲ ಎಲ್ಲೆಲ್ಲಿ ಕಟಾವು ಮಾಡಿದ್ದಾರೆ ನಾಟಿ ಮಾಡಿದ್ದಾರೆ ಅದೇ ಜಾಗಕ್ಕೆ ಹೋಗಿ ಅವರು ಕಟಾವು ಮಾಡಲಿಂದ ಅಂದರೆ ಅವರಿಗೆ ಒಂದು ಎಕ್ಸ್ಪೀರಿಯೆನ್ಸ್ ಆಗಬೇಕು ಮತ್ತು ಅವರಿಗೆ ಒಂದು ಖುಷಿ ಆಗಬೇಕು ಅಂತ ಹೇಳಿ ನಾವು ನಟ್ಟ ಗಿಡವನ್ನು ನಾವು ಪೈರು ಹೇಗೆ ಬಂದಿದೆ ಅದನ್ನೆಲ್ಲ ನೋಡಿಕೊಂಡು ಇದಕ್ಕಿಂತ ಮುಂಚೆ ಸಹ ನಮ್ಮನ್ನು ಗೊಬ್ಬರ ಹಾಕ್ಲಿಕ್ಕೆ ಆಗಿರ್ಬೋದು, ಕೀಟನಾಶಕ ಹೊಡೆಯಲಿಕ್ಕೆ ಆಗಿರ್ಬೋದು ನಮ್ಮನ್ನು ಕರೆಸಿದ್ರು. ಆಗಾಗ್ತಿತ್ತು ಅದೊಂದು ಸಣ್ಣ ನಾವು ನಟ್ಟೆಯಿಂದ ದೊಡ್ಡ ಆಗುವಾಗ ನಮಗೆ ನೋಡ್ಲಿಕ್ಕೆ ಹೇಳುವ ಖುಷಿಯೇ ಬೇರಾಗಿತ್ತು ನಮಗೆ. ಈ ಕಾರ್ಯಕ್ರಮ ಕೃಷಿಯ ಮೇಲಿನ ಮಮತೆಯನ್ನು ಮರುಜೀವಂತಗೊಳಿಸಿದೆ. ಇದು ಕೇವಲ ಕೃಷಿಯ ಕಾರ್ಯಕ್ರಮವಲ್ಲ, ಮಣ್ಣಿನ ಮಹತ್ವವನ್ನು ಅರಿಯುವ ಸಂಭ್ರಮ. ಭವಿಷ್ಯದಲ್ಲಿ ಕೃಷಿ ಸಂಸ್ಕೃತಿಯನ್ನ ಉಳಿಸೋಣ, ಬೆಳೆಸೋಣ.